ನಮ್ದು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ತಮಿಳ್ನಾಡಲ್ಲಿ ನಾವು ತ್ರಿಭಾಷಾ ಸೂತ್ರ ತರ್ತೀವಿ ಅಂತ ಹೇಳಿ ತಮಿಳ್ನಾಡಲ್ಲಿ ಬದುಕಿ ನೀವು ಆಚೆಗೆ ಬನ್ನಿ ನೋಡೋಣ, ಅದನ್ನ ಹೇಳಿ ಘೋಷಣೆ ಮಾಡಿ. ಆಗುತ್ತಾ? ಸಾಧ್ಯ ಇದೆಯಾ? ಅಲ್ಲಿ ಅವತ್ತಿನ ಕಾಲಕ್ಕೆ ಅವರು ದ್ವಿಭಾಷಾ ಸೂತ್ರ ತಗೊಬಂದ್ರು. ನಿಮ್ ಪಕ್ಕದ್ದು ಮಹಾರಾಷ್ಟ್ರ, ನಿಮ್ದೇ ಸರ್ಕಾರ ಇದೆಯಲ್ರಿ ಮಹಾರಾಷ್ಟ್ರದಲ್ಲಿ, ನಿಮ್ ಸರ್ಕಾರ ಇದೆಯಲ್ಲ, ಅವರು ದ್ವಿಭಾಷಾ ಸೂತ್ರ ಜಾರಿಗೆ ತಂದ್ರಲ್ಲ, ಅವ್ರನ್ನೇನ್ ದೇಶದ್ರೋಹಿಗಳಂತ ಕರಿತೀರಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ನಿಮ್ಮ ಪಕ್ಷ ನಿಮ್ಮನ್ನ ದೇಶದ್ರೋಹಿ ಅಂತ ಕರೆಯುತ್ತೆ, ನಿಮ್ಮ ನಾಯಕರುಗಳು ದೇಶದ್ರೋಹಿ ಅಂತ ಕರೀತಾರೆ, ಕೇಳಿಸ್ಕೊಳ್ಳಿ ನೀವು. ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ತರ್ತಾರೆ. ಅದು ಆ ರಾಜ್ಯದ ಪ್ರೀತಿ, ಆ ಮಕ್ಕಳ ಪ್ರೀತಿ, ಆ ನಾಯಕರುಗಳಿಗೆ. ನೀವು ಇವ್ರು ಏನು ಎಲ್ಲ ವಿಶ್ವಮಾನವರು, ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಭಾಷೆ ಬೇಕಾಗಿಲ್ಲ, ಭಾಷೆಯ ಜನರು ಬೇಕಾಗಿಲ್ಲ, ನಾಡಿನ ಹಿತ ಬೇಕಾಗಿಲ್ಲ, ಎಲ್ಲ ವಿಶ್ವಮಾನವರು ಆಗ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು ಕನ್ನಡಿಗರನ್ನ ಪ್ರೀತಿಸೋದ್ ಕಲೀರಿ, ಕನ್ನಡವನ್ನ ಪ್ರೀತಿಸೋದ್ ಕಲೀರಿ, ಕರ್ನಾಟಕವನ್ನ ಪ್ರೀತಿಸೋದ್ ಕಲೀರಿ. ಆಮೇಲೆ ದೇಶ ಪ್ರೀತಿಸ್ತೀರಿ ಅನ್ನೋ ನಂಬಿಕೆ. ಇದನ್ನೇ ಪ್ರೀತಿ ಮಾಡಿದವರು, ನಮ್ಮ ಸ್ವಂತ ನಾಡನ್ನ ನುಡಿಯನ್ನ ಪ್ರೀತಿ ಮಾಡಿದವರು ಯಾವ ದೇಶ ಕಟ್ತೀರಿ? ಯಾವ ದೇಶ ಪ್ರೇಮ ನಿಮ್ದು?